ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಕೂಡ ನಮ್ಮ ವಿಕಲಚೇತನರ ಸಂಘಟನೆಗಳು ತಮಗೋಸ್ಕರ ಬಹಳಷ್ಟು ಹೋರಾಟವನ್ನ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಂತೇಶ್ ಬಹಳ ಕಾಡ್ತಾನೆ ನನಗೆ. MRW URW ಅನ್ಕೊಂಡು ಬಹಳಷ್ಟು ಕಾಡ್ತಾನೆ. ಈ ಬಾರಿ ಬಜೆಟ್ನಲ್ಲಿ ವಿಶೇಷವಾಗಿ ಎಲ್ಲ ರೀತಿಯಾದಂತ ಬುದ್ಧಿಮಾಂದ್ಯ ವಿಕಲಚೇತನರಿರಬಹುದು, ಅಂಗವೈಫಲ್ಯತೆ ಇರಬಹುದು, ಕುರುಡು ಇರಬಹುದು, ಕಿವುಡು ಇರಬಹುದು, ಮೂಕ ಇರಬಹುದು, ಎಲ್ಲರನ್ನೂ ಒಳಗೊಂಡಂತ ವಿಶೇಷ ಚೇತನರಿಗೋಸ್ಕರನೇ ಬಜೆಟ್ನಲ್ಲಿ ಬಹಳಷ್ಟು ಯೋಜನೆಗಳನ್ನ ಈ ಬಾರಿ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ತಮಗೆ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಮುದ್ದು ಮಕ್ಕಳೇ, ಬಂಧುಗಳೇ, ಆ ದೇವರು ನಮಗೆ 2 ಕೈ ಕೊಟ್ಟು 2 ಕಾಲು ಕೊಟ್ಟು, ನೋಡೋಕೆ ಕಣ್ ಕೊಟ್ಟು, ಮಾತಾಡಕ್ಕೆ ಬಾಯಿಯನ್ನ ಕೊಟ್ಟು, ವಿಚಾರ ಮಾಡೋಕೆ ಮಿದುಳನ್ನ ಕೊಟ್ಟು, ನಡೆದಾಡಕ್ಕೆ ಓಡಾಡಕ್ಕೆ ಕೈಕಾಲನ್ನ ಕೊಟ್ಟು ಕೂಡ ನಾವಿವತ್ತು ಸೋಂಬೇರಿಗಳಾಗಿದ್ದೀವಿ. ಇಷ್ಟೆಲ್ಲ ದೇವರು ನಮಗೆ ಅನುಕೂಲಗಳನ್ನ ಕೊಟ್ಟರೂ ಕೂಡ ನಾವಿವತ್ತು ಸೋಂಬೇರಿಗಳಾಗಿದ್ದೀವಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ನಿಜವಾಗ್ಲೂ ನಮಗೆಲ್ಲರಿಗೂ ಕೂಡ ಚೈತನ್ಯದ ಜೊತೆಯಲ್ಲಿ ಜೀವನದಲ್ಲಿ ಒಂದು ಉತ್ಸಾಹ ಬರಲಿಕ್ಕೆ ನೀವೆಲ್ಲರೂ ಕೂಡ ಪ್ರೇರಣೆಯಷ್ಟು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಒಂದು 2.5 ವರ್ಷದಲ್ಲಿ ಈ ಬುದ್ಧಿಮಾಂದ್ಯ ಮಕ್ಕಳಿರಬಹುದು ಅಥವಾ ಅನೇಕ ವಿಕಲಚೇತನರ ಸಂಘ ಸಂಸ್ಥೆಗಳಿಗೆ ಮಕ್ಕಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಮಾಧ್ಯಮದ ನನ್ನ ಸಹೋದರರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರನ್ನ ಕಲಿಸುವಂತ ಟೀಚರ್ಗಳಲ್ಲಿ ಇರುವಂತ ಒಂದು ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಪ್ರೇಮ, ನಿಜವಾಗ್ಲೂ ಹೇಳ್ತೀನಿ, ನಾನು ಆ ಭಗವಂತನಲ್ಲಿ ಕೇಳ್ತೀನಿ, ಅವ್ರಿಗೆ ಏನವರು ಕನಸ್ಕೊಂಡಿದ್ದಾರೆ ಅದನ್ನ ಈಡೇರ್ಸಪ್ಪ ಅಂತ ಹೇಳ್ತೀನಿ. ನಮ್ಮ ತಂದೆ ತಾಯಿಗಿನ್ನ ಜಾಸ್ತಿ ಅವ್ರಿಗೆ ಕಲಿಸುವಂತ ಟೀಚರ್ಗಳ ಸೇವೆ ನಾನು ಶ್ಲಾಘನೆ ಮಾಡಲಿಕ್ಕೆ ಬಯಸ್ತೀನಿ. ಬಹಳಷ್ಟು ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ನಿಮ್ಮ ಪೇಮೆಂಟು ಬರೀ 20,000ರಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ, ಬರೀ 20,000ರಲ್ಲಿ ಅದನ್ನ ಅಟ್ಲೀಸ್ಟ್ 40% ಹೈಕ್ ಮಾಡ್ಬೇಕನ್ನೋದೇ ಈ ಬಾರಿಯ ಬಜೆಟ್ ನಲ್ಲಿ ನನ್ನ ಮೊದಲ ಬೇಡಿಕೆ ಆಗಿ. ತಮ್ಮ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ಆ ಸೇವೆಗೆ ಒಂದು ಗೌರವವನ್ನ ಕೊಡುವಂತ ಪ್ರಯತ್ನವನ್ನ ನಮ್ಮ ಇಲಾಖೆ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಮಕ್ಕಳಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ತಾವು ವಿಶೇಷ ಚೇತನರಾಗಿ ನಮ್ಮ ದೇಶಕ್ಕೆ ಪದಕಗಳನ್ನ ತೆಗೆದುಕೊಂಡು ಬಂದಿದ್ದೀರಾ, ಒಲಿಂಪಿಕ್ಸ್ ಪದಕಗಳನ್ನ ತೆಗೆದುಕೊಂಡು ಬಂದಿದ್ದೀರಾ, ಏಕಲವ್ಯ ಪ್ರಶಸ್ತಿ ವಿಜೇತರಾಗಿದ್ದೀರಾ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ದೀರಾ. ನಿಮ್ಮ ಈ ಕಾರ್ಯವನ್ನ ಶ್ಲಾಘನೆ ಮಾಡದೇ ಇರೋರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಇಲ್ಲ. ನಾನು ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಬಹಳಷ್ಟು ನಾನು ಇಮೋಷನಲ್ ಆಗಿಬಿಡ್ತೀನಿ. ಯಾಕೆ ಅಂದ್ರೆ ನಾವು ಭಗವಂತ ನಮ್ಗೆ ಯಾಕಪ್ಪ ಇಷ್ಟು ಕೆಲಸ, ಯಾಕಪ್ಪ ಇಷ್ಟು ಜನ, ಏನಪ್ಪ ನನಗೆ ತುಂಬಾ ತೊಂದರೆ ಆಗ್ತದೆ, ಕೈ ನೋಸ್ತಾ ಇದೆ, ಕಾಲು ನೋಸ್ತಾ ಇದೆ, ತಲೆ ನೋಸ್ತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಆ ಭಗವಂತ ಕೊಟ್ಟಂತ ಜೀವನವನ್ನ ಅತ್ಯಂತ ಪ್ರೀತಿಯಿಂದ ತಾವು ಅನುಭವಿಸ್ತಾ ಇದ್ದೀರಾ. ಯಾವತ್ತೂ ಕೂಡ ನನಗೆ ಕಷ್ಟ ಅಂತ ಯಾವತ್ತೂ ಕೂಡ ಹೇಳಲಿಲ್ಲ. ತಾವು ಸರ್ಕಾರ ಏನೇ ಯೋಜನೆ ಕೊಟ್ಟರು ಅದರಲ್ಲಿ ತೃಪ್ತಿಯನ್ನ ಪಡ್ತಾ ಇದ್ದೀರಾ. ಈ ಯೋಜನೆ ತಮಗೆ ಸಾಕಾಗೋದಿಲ್ಲ. ಅಂಗವಿಕಲರ ಪೆನ್ಷನ್ ಜಾಸ್ತಿ ಆಗಬೇಕು, ಅಂಗವಿಕಲರಿಗೆ ಫ್ರೀ ಬಸ್ ಪಾಸ್ ಸಿಕ್ಕಬೇಕು, ಅಂಗವಿಕಲರಿಗೆ ಎಲ್ಲ ರೀತಿಯಾದಂತ ಸೌಲಭ್ಯಗಳು ಸಿಕ್ಕಬೇಕು, ಜಾಬ್ ನಲ್ಲಿ 5% ಕಡ್ಡಾಯವಾಗಿ ತಮಗೆ ಪಾಲ್ ಸಿಕ್ಕಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಉದ್ದೇಶ. ಬರುವಂತ ದಿನದಲ್ಲಿ ಖಂಡಿತವಾಗಿ, ಯಾಕಂತಂದ್ರೆ ನಾವು ಈ ಬಾರಿ ನಮ್ಮ ಈ ಒಂದು ಇಲಾಖೆಯಲ್ಲಿ 5% ಜಾಬ್ ರಿಸರ್ವೇಶನ್ ನ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಎಲ್ಲಾ ಇಲಾಖೆಯ ಒಳಗೊಂಡಂತ ಒಂದು ಮೀಟಿಂಗ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೊಂಡು ಆಫ್ಟರ್ ಬಜೆಟ್ ಇದು ಕಡ್ಡಾಯವೇ. ಯಾಕಂದ್ರೆ ಇದು ಎಲ್ಲ ಕಡೆ ಇದೆ, ಅನುದಾನದಲ್ಲಿ 5% ಇದೆ, ಸರ್ಕಾರದ ಪ್ರತಿಯೊಂದು ಅನುದಾನದಲ್ಲಿ, ಪ್ರತಿಯೊಂದು ಇಲಾಖಾ ಅನುದಾನದಲ್ಲಿ ವಿಶೇಷ ಚೇತನರಿಗೆ 5% ಅನುದಾನ ಕಡ್ಡಾಯವಾಗಿದ್ರೂ ಕೂಡ ಅದು ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ನೋಡೋದಿಲ್ಲ.
ಜಾಬ್ ನಲ್ಲಿ ಪ್ರತಿಯೊಂದು ಜಾಬ್ ನಲ್ಲೂ ಕೂಡ 5% ತಮಗೆ ರಿಸರ್ವೇಶನ್ ಇದ್ರೂ ಕೂಡ ಅದನ್ನ ನೋಡ್ತಾ ಇಲ್ಲ. ಆದ್ರೆ ನಮ್ಮ ಸ್ಪೋರ್ಟ್ಸ್ ಡಿಡಿ ಅವರು ಇದೇ ತೋರಿಸ್ತಾ ಇದ್ರು ನನಗೆ 4 ಜನ ವಿಕಲಚೇತನರಿಗೆ ಈ ವರ್ಷ ಜಾಬ್ ಕೊಟ್ಟಿದ್ದಾರೆ 2% ಅಂತ ಅವ್ರು ತೋರಿಸಿದ್ರು. ನನ್ ನಿಜವಾಗ್ಲೂ ಅದು ಸಂತೋಷ.